ಮದುವೆ ಮುಂಚೆ ನಾನು ಕಾರ್ತಿಕ ಸೋಮವಾರದಲ್ಲಿ ಪ್ರತಿ ಸೋಮವಾರ ಹಚ್ಚಿ ಪ್ರೀತಿಯ ಗಂಡ ಸಿಕ್ಕಿದ್ದಾರೆ. ನನ್ನ ಮಗಳಿಗೆ ಮದುವೆ ಆಗಬೇಕು ಅಂತ ಇದ್ವಿ. ಈಗ ನೆನ್ನೆ ತೆರೆ ನನ್ನ ಮಗಳಿಗೆ ಮದುವೆ ಆಗಿದೆ. ಇವತ್ತು ಅವರಿಬ್ಬರು ನನ್ನ ಅಳಿಯ ನನ್ನ ಮಗಳು ಕರ್ಕೊಂಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಯಾರಿಗೆ ಮದುವೆ ಆಗಿರಲ್ಲ ಹೆಣ್ಮಕ್ಳಿಗೆ ಏನಾದರೂ ದೋಷ ಇರ್ಬೋದು, ಏನಾದರೂ ಪ್ರಾಬ್ಲಮಿಂದ ಮದುವೆ ಅಡೆತಡೆ ಆಗಿರ್ಬೋದು. ಸೊ ಅವರಿಗೆ ಇಲ್ಲಿ ಕಂಕಣ ಕಟ್ಬಿಟ್ಟು ಅಲ್ಲಿಂದ 9 ಸಲ ನೀರು ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಅದು ಇಲ್ಲಿ ತುಂಬ ಜನ ಬಂದಿರೋರಿಗೆಲ್ಲ ರಿಸಲ್ಟ್ ಬಂದಿದೆ. ಸದ್ಗುಣಶೀಲನಾಗಿರ್ತಕ್ಕಂಥ ವರ, ಸದ್ಗುಣಶೀಲವಂತೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಅವ್ರ ಬಾಳಲ್ಲಿ ಖಂಡಿತವಾಗ್ಲೂ ಬರುವಂಥದ್ದಾಗತ್ತೆ. ಕೆಲಸ ಇರಲಿಲ್ಲ, ಇರೋ ಕೆಲಸ ಕಳ್ಕೊಂಡಿದ್ದೆ. ಇಲ್ಲಿ ಬಂದ ಮೇಲೆ ಕೆಲಸ ನನಗೆ ಆಗಿದೆ. ಕೆಲಸ ಇಲ್ದಿರ ಕೂತಿರ್ಬೇಕಾದ್ರೆ ಶಿವನ್ ನೆನೆಸ್ಕೊಂಡ್ರೆ ಮಾರನೇ ದಿವಸನೇ ಕೆಲಸಗಳು ಸಿಕ್ಕಿದೆ. ನನಗೆ ಪಾತ್ರಗಳು ಸಿಕ್ಕಿದೆ. ಸುಮಾರು ದಿವಸ ಕೆಲಸಗಳು ಮಾಡಿದ್ದೀನಿ. ರೀಸೆಂಟಾಗಿ ನಮ್ಮ ಚಿಕ್ಕಮ್ಮಂಗೆ ಆಪ್ರೇಷನ್ ಆಯಿತು. ಅದು ಆಪ್ರೇಷನ್ ನೇಮ್ ನನಗೆ ಗೊತ್ತಿಲ್ಲ. ಸೊ ಅವರು ಜಾತಕ ಎಲ್ಲ ನೋಡಿದಾಗ ನಮಗೆ ಗೊತ್ತಿರೋರೆ ನಮ್ಮ ಅಂಕಲೇನೆ ರುದ್ರಾಭಿಷೇಕ ಕೊಡಿ ಅಂತ ಹೇಳಿದ್ರು. ಸೊ ನಮ್ಮಮ್ಮ ಇಲ್ಲಿ ಬಂದು ರುದ್ರಾಭಿಷೇಕ ಕೊಟ್ಟೋದ್ರು. ಸೊ ಇಲ್ಲಿ ರುದ್ರಾಭಿಷೇಕ ಮಾಡಿ ಅದು ತೀರ್ಥ ನೀರೆಲ್ಲ ತೊಗೊಂಡು ನಾವು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಏನಂದರೆ ಅದು ಪ್ರಸಾದ ಆಯ್ತು ನಮ್ಮ ಕೈಯಲ್ಲಿ. ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಗಣೇಶ ಇರುತ್ತೆ. ಎಲ್ಲ ಹಾಸ್ಪಿಟಲ್ಸಲ್ಲೂ ಗಣೇಶನ ಇಟ್ಟಿರ್ತಾರೆ. ಸೊ ಅಲ್ಲಿ ತುಂಬ ಜನ ಇದ್ದರು. ಅಲ್ಲಿ ನಾವು ಅಂತಲ್ಲ, ತುಂಬ ಜನ ಇದ್ದರು. ನಾವು ಏನಂದರೆ ಇಲ್ಲಿಂದ ಪ್ರಸಾದ ತೊಗೊಂಡು ಅಲ್ಲಿ ಹೋಗಿದ್ದೀವಿ. ಎಲ್ಲರೂ ಇದ್ದರು. ಅಲ್ಲಿ ಎಲ್ಲರೂ ಗಣೇಶನ ಕೈ ಮುಗಿತಾ ಇದ್ರು. ನಾವು ಹಾಗೆ ಹೋಗ್ಬಿಟ್ಟು ಜಸ್ಟ್ ಹಿಂಗೆ ಕೈ ಮುಗ್ದಿದ್ವಿ. ಗಣೇಶನ ತಲೆ ಮೇಲೆ ಇದ್ದಿದ್ದು ಹೂವು ಬಂದು ನಮ್ಮ ಪಾದದ ಕೆಳಗೆ ಬಿದ್ದಿದೆ. ಸೊ ಆವಾಗ ತುಂಬ ಪವರ್ಫುಲ್ ಅಂತ ಅದು ಎಲ್ರಿಗೂ ಅಲ್ಲಿ ಅಚ್ಚರಿ ಅನಿಸ್ತು. ಯಾಕಂದರೆ ಅಲ್ಲಿ ಅಷ್ಟೊಂದು ಜನ ನಿಂತಿದ್ದಾರೆ, ಯಾರ ಕಾಲಿಗೂ ಬಿದ್ದಿಲ್ಲ ಆ ಹೂವು. ನಮ್ಮ ಇದಕ್ಕೆ ಬಂದು ಬಿತ್ತು. ಏನಕ್ಕಪ್ಪ ಅಂದರೆ ಕೈಯಲ್ಲಿ ಶಿವನ ಪ್ರಸಾದ ಇತ್ತು. ಇಲ್ಲಿರೋ ಕಾಶಿ ವಿಶ್ವನಾಥದಿಂದನೇ ಪ್ರಸಾದ ಇತ್ತು, ತೀರ್ಥ ಇತ್ತು, ಎಲ್ಲ ಇತ್ತು. ಸೊ ಅವತ್ತು ನಮಗೆ ಒಂಥರ ಮಿರಾಕ್ಯುಲಸ್. ಯಾಕಂದರೆ ಅವತ್ತು ನನಗೆ ಗೊತ್ತಾಯ್ತು, ಹೌದು ಇಲ್ಲಿ ದೇವ್ರು ಇದ್ದಾನೆ. ಸೊ ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಆ ಒಂದು. ಚಿಕ್ಕಮ್ಮ ಕೂಡ ಆರಾಮಾದರು. ಅವರು ಹೇಳಬೇಕಂದ್ರೆ ಅವರು ಏನು ಅವ್ರ ಜಾತಕದಲ್ಲಿ ತುಂಬ ಹೆಲ್ತ್ ಅಪ್ಸೆಟ್ ಅದೆಲ್ಲ ಹೇಳಿದ್ರು. ಇಲ್ಲಿ ರುದ್ರಾಭಿಷೇಕ ಕೊಟ್ಟು ಅದೆಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಾಯಿತು. ನಾವು ಚಿಂತಾಮಣಿಯಿಂದ ಬಂದಿದ್ದೀವಿ. ಲೈಕ್ ಈ ಟೆಂಪಲ್ ಬಗ್ಗೆ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದಾಗ 8000 years ಓಲ್ಡ್ ಟೆಂಪಲ್ ಅಂತೆಲ್ಲ ಗೊತ್ತಾಯಿತು. ಆಮೇಲೆ ಇಲ್ಲೆಲ್ಲ ಒಂಥರ ಪವಿತ್ರತೆ ಬಗ್ಗೆ ಗೊತ್ತಾಯಿತು. ಏನೋ ಕಾಶಿ ವಿಶ್ವನಾಥ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ಆ ನೀರನ್ನೆಲ್ಲ ಮೇಲ್ಮೇಲೆ ಹಾಕ್ತಾರೆ ಅಂತೆಲ್ಲ ಹೇಳಿದ್ರು. ಅದರಿಂದ ನಾವೇನಾದರೂ ಒಳ್ಳೇದಾಗುತ್ತೇನೋ ಅಂತ ಒಂದು ಭಾವನೆಯಿಂದ ಬಂದಿದ್ದೀವಿ. ಒಳ್ಳೇದಾದರೆ ನಿಜ ಎಲ್ಲರೂ ಬನ್ನಿ. ತುಂಬ ಜನ ಭಕ್ತಾದಿಗಳಿದ್ದಾರೆ. ಇವತ್ತು ಲಾಸ್ಟ್ ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಇನ್ನು ಪ್ರತಿಯೊಂದು ಅಂದರೆ ಏಕಾದಶಿ ಆದಮೇಲೆ 2 ದಿನಕ್ಕೆ ತ್ರಯೋದಶಿ ಅಂತ ಬರುತ್ತೆ. ಆವಾಗ ತಿಂಗಳಿಗೆ 2 ಕಿತ ಬರುತ್ತೆ. ಆವಾಗ ಯಾವತ್ತೂ ನೀರು ಹಾಕ್ತಾರೆ. ಬರೋದ್ರಿಂದ ಬರ್ಬೋದು. ಇದೇ ಊರಿನಲ್ಲಿ ಹುಟ್ಟು ಬೆಳೆದಿರೋರು, ಹಾಗಾಗಿ ನಮ್ಮ ಮಾವನೂ ಕೂಡ. ಸೊ ಅವರು ಹೇಳಿರೋ ಪ್ರಕಾರ ನನಗೇನು ಗೊತ್ತಿದೆ ಅಂದರೆ ಈ ದೇವಸ್ಥಾನದಲ್ಲಿ ತುಂಬ ಪವಾಡ ನಡೆದಿದೆ. ಮಕ್ಕಳು ಇಲ್ದಿರೋರಿಗೆ ಮಕ್ಕಳಾಗಿದೆ, ಮದುವೆ ಆಗಿಲ್ದಿರ ಬಂದು ಬೇಡ್ಕೊಂಡು ಹರಕೆ ತೀರಿಸಿದ ನಂತರ ಮತ್ತು ಅದೇ ಹಾಗೆ ಅಲ್ಲಿ ನೋಡಿರೋ ಹಾಗೆ ನೀರಿನ ಅಭಿಷೇಕ ಆಗಿರ್ಬೋದು, ಶಿವನಿಂದನೇ ಬಿದ್ದಿರೋ ನೀರು ಅನ್ನೋದು ತುಂಬ ನಂಬಿಕೆ ಇಲ್ಲಿ. ಹಾಗೆ ನಾನು ಇವತ್ತು ಅಂದರೆ ಲಾಸ್ಟ್ ಕಾರ್ತಿಕ ಸೋಮವಾರ ಅನ್ನೋದು ಮೂಲಕ ಇವತ್ತು ದೀಪ ಹಚ್ಚಿ ದೇವರಿಗೆ ನನ್ನ ಬೇಡಿಕೆ ಸಲ್ಲಿಸಿದ್ದೀನಿ. ನೋಡುವ ಎಷ್ಟು ಮಟ್ಟಿಗೆ ದೇವರು ಪ್ರತಿಫಲ ಕೊಡ್ತಾನೆ. ಮತ್ತು ಆದಷ್ಟು ಎಲ್ಲ ಭಕ್ತಾದಿಗಳಿಗೂ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಂಶದಲ್ಲಾಗಲಿ ಫ್ಯಾಮಿಲಿಯವರಾಗ್ಲಿ ಅವ್ರು ನಂಬಿರೋ ಪ್ರಕಾರ ಎಷ್ಟೋ ಕಷ್ಟಗಳು ನಿವಾರಣೆ ಆಗಿದೆ. ಅದಕ್ಕೆ ಎಷ್ಟೋ ಸಾವಿರ ಲಕ್ಷ ಜನಗಳು ಯಾವುದೋ ಮೂಲೆಯಲ್ಲಿರೋರು ಬಹುಶಃ ನಾನು ನೋಡಿರೋ ಪ್ರಕಾರ ಈಗ ಸುಮಾರು 1 ವರ್ಷದ ಮೇಲೆ ಪಟ್ಟಿಗೆ ಜನ ಇಲ್ಲಿ ಯಾವತ್ತೂ ತುಂಬಿ ತುಳ್ಕಾಡ್ತಾ ಇರ್ತಾರೆ. ಸುತ್ತಮುತ್ತ ನಾವು ಯಾವತ್ತು ಗ್ರಾಮಸ್ಥರು ಓಡಾಡುವಾಗ ಇಲ್ಲಿ ಏನಂತಾರೆ ಒಂದು ದಿನವೂ ಕೂಡ ಅಂದರೆ ಜನ ಇಲ್ದಿರ ಇಲ್ಲ, ಪ್ರತಿದಿನವೂ ಜನ ಇದ್ದೇ ಇರ್ತಾರೆ. ಹಾಗೆ ಈ ದೇವಸ್ಥಾನದ ಮಹಿಮೆ ಇನ್ನು ಮುಂದೆ ನೋಡಬೇಕು ಸರ್. ಈಗ ನಾನು ಇವತ್ತೇ ಇಲ್ಲಿಗೆ ಮೊದಲನೇ ಸತಿ ಬಂದು ದೀಪ ಹಚ್ಚುತ್ತಾ ಇರೋದು. ಕಾಶಿ ವಿಶ್ವನಾಥ ಯಾಕೆ ತುಂಬ ಪ್ರಸಿದ್ಧಿ ಅಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಂಥ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಸಾನ್ನಿಧ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ. ಯಾರೇ ಭಕ್ತಾದಿಗಳು ಬಂದರೂ ಸಹ ಒಂದು 2-3 ತಿಂಗಳು ಅಥವಾ 4-5 ತಿಂಗಳೊಳಗಡೆ ಅವರ ಇಷ್ಟಾರ್ಥಗಳೆಲ್ಲ ನೆರವೇರುವಂಥ ಅನುಗ್ರಹ ಆಗುವಂಥದ್ದು
ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುವಂಥದ್ದು ಮತ್ತು ಅವ್ರು ಅಂದ್ಕೊಂಡಿರುವಂಥ ಕೆಲಸ ನೆರವೇರುವಂಥದ್ದಾಗತ್ತೆ. ಅದಕ್ಕೆ ಇದು ಸುಪ್ರಸಿದ್ಧ ಕ್ಷೇತ್ರ. ಮತ್ತೊಂದೇನು ಅಂದರೆ ಇದು ಐತಿಹಾಸಿಕ ಪುರಾಣ ಕ್ಷೇತ್ರ. ಇದು ನಿನ್ನೆ ಮೊನ್ನೆ ಪ್ರತಿಷ್ಠೆ ಆಗಿರುವಂಥದ್ದಲ್ಲ. ಹಿಂದೆ ಆಸ್ತಿಕ ಮಹಾಮುನಿಗಳು ತಮ್ಮ ಸ್ವಹಸ್ತದಿಂದ ರಥಸಪ್ತಮಿ ದಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಭೂಮಿಯಿಂದ 2 ಅಡಿ ಕೆಳಗಡೆ ಇದ್ರೂ ಸಹ ಸ್ವಾಮಿ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ರಥಸಪ್ತಮಿಯಿಂದ ಶಿವರಾತ್ರಿವರೆಗೂ ಬೆಳಗ್ಗೆ 7 ಗಂಟೆ 20 ನಿಮಿಷಕ್ಕೆ. ಯಾಕೆಂದರೆ ಸೂರ್ಯ ಹೊಸ ರಥ ಏರೋದು ಯಾವಾಗ ಅಂದರೆ ರಥಸಪ್ತಮಿಯ ದಿನ. ಅಂದರೆ ತನ್ನ ರಥವನ್ನು ಬಿಟ್ಟು ಇನ್ನೊಂದು ರಥವನ್ನು ಏರಿ ಮುಂದೆ ಜಗತ್ತನ್ನು ನಡೆಸೋದಕ್ಕೆ ಹೋಗ್ತಾನೆ ಅಂತ ಹೇಳಿ. ಹಾಗಾಗಿ ಅವನು ಹೊಸ ರಥವನ್ನು ಏರೋ ಅಂಥದ್ದಕ್ಕೆ ಆಶೀರ್ವಾದವನ್ನು ಯಾರ ಹತ್ರ ಪಡ್ಕೊಳ್ತಾನೆ ಅಂದರೆ ಲಯಕರ್ತನಾಗಿರತಕ್ಕಂಥ ಶಿವನ ಹತ್ರ ಆಶೀರ್ವಾದ ಪಡೆದು ಆಮೇಲೆ ಹೊಸ ರಥವನ್ನು ಏರ್ತಾನೆ ಅನ್ನುವಂಥ ವಿಶೇಷತೆ ಸಾನ್ನಿಧ್ಯದಲ್ಲಿರುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಇದು ಸುಮಾರು 8,000 ವರ್ಷ ಇತಿಹಾಸ ಇರುವಂಥದ್ದು. ಜನಮೇಜಯನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಹಾಗಾಗಿ ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ ಆಗಿರೋದ್ರಿಂದ ಭಕ್ತಾದಿಗಳಿಗೆ ಎಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುವಂಥದ್ದಾಗತ್ತೆ.